ನಮಸ್ಕಾರ ವೀಕ್ಷಕರೇ. ಆಗಸ್ಟ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯವರು ಆಗಸ್ಟ್ ತಿಂಗಳಿನಲ್ಲಿ ಹಣಕಾಸು ವಿಚಾರ ಆಗಿರ್ಬೋದು, ಕುಟುಂಬ ವಿಚಾರ ಆಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರ ಆಗಿರ್ಬೋದು, ಒಂದು ಕೆಲಸದ ವಿಚಾರ ಆಗಿರ್ಬೋದು, ಒಂದು ಸಾಲಬಾಧೆ ಆಗಿರ್ಬೋದು, ಒಂದು ಬಿಸ್ನೆಸ್ಸು, ರಿಯಲ್ ಎಸ್ಟೇಟು ಯಾವುದೇ ಒಂದರಲ್ಲಿ ಈ ತಿಂಗಳಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ವೃಶ್ಚಿಕ ರಾಶಿಯವ್ರದ್ದು ಮೊದಲನೇದಾಗಿ ನೋಡೋದಾದರೆ ಉದ್ಯೋಗ ವಿಚಾರ ಯಾವ ರೀತಿ ಇದೆ ನೋಡೋಣ ಬನ್ನಿ, ಆಯಿತಾ. ಉದ್ಯೋಗ ವಿಚಾರದಲ್ಲಿ 10ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇಬ್ಬರು ಆಗಮನ ಆಗೋದ್ರಿಂದ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಉನ್ನತ ಸ್ಥಾನ ಮತ್ತು ಸಂಬಳ ಹೆಚ್ಚಳ ಆಗುವಂಥ ಚಾನ್ಸಸ್ ಇದೆ ಮತ್ತು ಕೆಲಸ ಕಾರ್ಯದಲ್ಲಿ ಬಡ್ತಿ ಸಿಗುತ್ತೆ ಹಾಗೂ ಸಂಬಳನೂ ಕೂಡ ಆಯಿತಾ ಪ್ರಮೋಷನ್ ಆಗುವಂಥ ಚಾನ್ಸಸ್ಸು ತುಂಬಾ ಜಾಸ್ತಿ ಇದೆ ಈ ತಿಂಗಳಲ್ಲಿ. ಹಾಗೂ ವ್ಯಾಪಾರ ವಿಚಾರಕ್ಕೆ ಬಂದರೆ ವ್ಯಾಪಾರದಲ್ಲಿ ಆಯಿತಾ ಒಂದು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಒಂದು ಹೂಡಿಕೆದಾರನ ಹುಡುಕ್ತಾ ಇರ್ತೀರಾ, ಅದು ವ್ಯಾಪಾರಕ್ಕೆ ಯಾರಿಗಾದ್ರೂ ಅರ್ಥ ಆಯ್ತಾ ಒಂದು ಸಾಲಕ್ಕೋಸ್ಕರ ಅರ್ಥದ ಕೇಳ್ತಾ ಇರ್ತೀರಾ, ಹಣಕಾಸಿನ ಒಂದು ಸಹಾಯ ಕೇಳ್ತಾ ಇರ್ತೀರಾ, ಅಂಥದ್ದೆಲ್ಲ ಈ ತಿಂಗಳಲ್ಲಿ ತಮಗೆ ಸಿಗುವಂಥ ಚಾನ್ಸಸ್ ಇದೆ. ವ್ಯಾಪಾರ ಮಾಡೋರಿಗೆ ಆಯಿತಾ ರಿಯಲ್ ಎಸ್ಟೇಟು, ಬಿಸ್ನೆಸ್ಸು, IT-BT ಕಂಪ್ನಿಲಿ ಇರ್ತೀರಾ, ಒಂದು ಯಾವುದೋ ಜಾಬಲ್ಲಿ ಇರ್ತೀರಾ, ಅವರೆಲ್ಲರಿಗೂ ಕೂಡ ಅರ್ಥ ಆಯ್ತಾ ಈ ತಿಂಗಳಲ್ಲಿ ಉತ್ತಮ ಬೇರೆಯವರ ಸಹಾಯದಿಂದ ತಮಗೆ ಈ ತಿಂಗಳಲ್ಲಿ ಲಾಭ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಹಾಗೂ ಹಣಕಾಸು ವಿಚಾರಕ್ಕೆ ಬರೋಣ. ಹಣಕಾಸು ವಿಚಾರಕ್ಕೆ ಬಂದರೆ ಆರ್ಥಿಕ ಸ್ಥಿತಿ ಈ ತಿಂಗಳಲ್ಲಿ ತಮಗೆ ಆದಾಯದ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಸಿಲುಕಿಕೊಂಡಿಂಥ ಹಣ ಆಯ್ತು ಯಾರಿಗೋ ಕೊಟ್ಟಿರ್ತಾರೆ, ಬಾಕಿ ಬರ್ದಿರೋದ್ರೆ ಎಷ್ಟೋ ತುಂಬ ಮಂಡತನ ಮಾಡಿರ್ತಾರೆ, ಅಂಥವ್ರ ಕಡೆಯಿಂದ ಈ ತಿಂಗಳೊಂದು ಅಮೌಂಟ್ ಕೇಳಿದ್ರೆ ತಮಗೆ ಬರುವಂಥ ಚಾನ್ಸಸ್ ತುಂಬಾ ಇದೆ. ಹಾಗೂ ಆದಾಯ ಬರುತ್ತೆ, ಹಾಗೂ ಹಣಕಾಸು ಕೂಡ ಈ ತಿಂಗಳಲ್ಲಿ ಒಂದು ಲಾಭ ಆಗುವಂಥ ಚಾನ್ಸಸ್ ಇದೆ. ಆದಾಯ ಆಗಿದೆ, ಹಣಕಾಸು ಬಂದಿದೆ ಅಂತ ಅಂದ್ಕೊಂಡು ಅಥವಾ ಹೆಚ್ಚಿಗೆ ಖರ್ಚು ಮಾಡುವಂಥದ್ದೆಲ್ಲ. ಹಣಕಾಸು ಖರ್ಚು ದುಂದು ವೆಚ್ಚದ ಬಗ್ಗೆ ತುಂಬಾ ನಿಗಾ ವಹಿಸಬೇಕು. ನಿಗಾ ವಹಿಸೋದ್ರಿಂದ ಹಣಕಾಸಿನ ಸ್ಥಿತಿ ಸುಧಾರಣೆ ಆಗಲಿದೆ. ಹಾಗೂ ಎಜುಕೇಶನ್ ವಿಚಾರ, ಶಿಕ್ಷಣ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳು ಕೂಡ ತುಂಬಾ ಇಂಟ್ರೆಸ್ಟ್ ಆಗಿ ಎಂಥದೇ ಒಂದು ಕಠಿಣ ಪರಿಸ್ಥಿತಿ ಆಗಿರ್ಬೋದು, ಒಂದು ಎಕ್ಸಾಮ್ಸ್ಗಳಾಗಿರ್ಬೋದು, ಏನೇ ಆಗಿರ್ಬೋದು, ತುಂಬಾ ಕಠಿಣ ಪರಿಸ್ಥಿತಿಯಿಂದ ತಾವು ಈ ತಿಂಗಳಲ್ಲಿ ಅರ್ಥ ಆಯ್ತಾ ಅದನ್ನು ಕೂಡ ಎದುರಿಸ್ತೀರಾ. ಅಂದರೆ ಉತ್ಸಾಹ ಓದೋದ್ರಲ್ಲಿ ಸೋಮಾರಿತನ ಬಿಟ್ಟು ಈ ತಿಂಗಳಲ್ಲಿ ತುಂಬಾ ಉತ್ಸಾಹ ತಮಗೆ ಬರುತ್ತೆ ವಿದ್ಯಾರ್ಥಿಗಳಿಗೆ. ಹಾಗೂ ಅದ್ರ ತಕ್ಕಂತೆ ತಾವು ಕಠಿಣ ಪರಿಶ್ರಮ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಹಾಗೂ ಕುಟುಂಬ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಆಯ್ತಾ ಮನೆಯಲ್ಲಿ ಇದ್ದಂಥ ವೈಮನಸ್ಸುಗಳು, ಭಿನ್ನಾಭಿಪ್ರಾಯಗಳು ಏನೇ ಯಾರ ಜೊತೆ ಆಗಿರ್ಬೋದು ಅದೆಲ್ಲಾನು ಕೂಡ ಕೂತ್ಕೊಂಡು ಮಾತಾಡೋದ್ರಿಂದ ಈ ತಿಂಗಳೆಲ್ಲ ಬಗೆಹರುತ್ತೆ. ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗುವಂಥ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಈ ತಿಂಗಳಲ್ಲಿ. ಹಾಗೂ ದಾಂಪತ್ಯ ಮತ್ತೆ ಗಂಡ ಹೆಂಡತಿ ಸಂಬಂಧಕ್ಕೆ ಬಂದರೆ ಗಂಡ ಹೆಂಡತಿ ದಾಂಪತ್ಯ ವಿಚಾರದಲ್ಲಿ ತುಂಬಾ ಕೂಡ ಚೆನ್ನಾಗಿರಲಿದೆ. ಒಂದು ಪರಸ್ಪರ ಭಿನ್ನಾಭಿಪ್ರಾಯಗಳಾದರೂ ಕೂಡ ಇಬ್ಬರು ಕೂತ್ಕೊಂಡು ಮಾತಾಡೋದ್ರಿಂದ ಇಬ್ಬರದು ಸಮಸ್ಯೆಗಳು ದೂರ ಆಗುತ್ತೆ. ಮತ್ತೆ ತಾವು ದಂಪತಿ ಆದಂಥವ್ರು ತಮ್ಮ ಹೆಂಡತಿ ಆದರೂ ತಮ್ಮ ಗಂಡನ ಹೆಸರಲ್ಲಿ ಏನೇ ಒಂದು ವ್ಯವಹಾರ ಸ್ಟಾರ್ಟ್ ಮಾಡಿದ್ರು ಸಕ್ಸಸ್ಮೆಂಟ್ ಆಗುತ್ತೆ. ತಾವು ತಮ್ಮ ಪತ್ನಿ ಹೆಸರಲ್ಲಿ ಒಂದು ಯಾವುದೇ ಒಂದು ಬಿಸ್ನೆಸ್ಸು, ವ್ಯಾಪಾರ ಏನೇ ಒಂದು ಈ ತಿಂಗಳು ಅವ್ರ ಹೆಸರಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ನಮ್ಗೆ ಉತ್ತಮ ಲಾಭ ಬರುವಂಥ ಚಾನ್ಸಸ್ ನಮಗೆ ಇದೆ. ಇನ್ನು ಪ್ರೀತಿ ಪ್ರೇಮ ವಿಚಾರಕ್ಕೆ ಬರೋದಾದ್ರೆ ಪ್ರೇಮಿಗಳ ಮಧ್ಯೆ ಇಬ್ಬರ ಮಧ್ಯೆ ಅರ್ಥದ ಅನಾಗತ್ಯ ಅನುಮಾನಗಳು, ಸಂಶಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ತುಂಬಾ ಜಾಸ್ತಿ ಇದೆ. ನೀವು ಇಬ್ಬರೇ ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋದ್ರಿಂದ 100% ಆಗಿ ಅರ್ಥ ತಮ್ಮ ಇಬ್ಬರೇ ಇರುವಂಥ ಮನಸ್ತಾಪಗಳು, ಅನುಮಾನಗಳು, ಸಂಶಯಗಳು ಎಲ್ಲಾನು ಕೂಡ ದೂರ ಆಗುತ್ತೆ. ಇಬ್ಬರು ಕೂತ್ಕೊಂಡು ಮಾತಾಡೋದ್ರಿಂದ ಅರ್ಥ ಆಯ್ತಾ ಎಲ್ಲ ಸಮಸ್ಯೆ ದೂರ ಆಗಿ ನೆಮ್ಮದಿಯಿಂದ ಇಬ್ಬರು ಈ ತಿಂಗಳು ಚೆನ್ನಾಗಿರ್ತೀರ. ಇಬ್ಬರು ಕುತ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆಯ ದೇವಸ್ಥಾನಕ್ಕೆ ಅಥವಾ ಇಷ್ಟಪಟ್ಟಂತ ಮನೆ ದೇವರೇ ಆಗಿರ್ಬೋದು ಇಬ್ಬರೇ ಹೋಗಿ ಬರೋದ್ರಿಂದ ತಮ್ಮಲ್ಲಿ ಇರುವಂಥದ್ದು ಮನಸ್ಸಿನ ಭಿನ್ನಾಭಿಪ್ರಾಯಗಳು ಕೂಡ ದೂರ ಮಾಡಿಕೊಂಡು ಇಬ್ಬರು ನೆಮ್ಮದಿಯ ಜೀವನ ಮಾಡ್ತಾರೆ ಈ ತಿಂಗಳಲ್ಲಿ. ಹಾಗೂ ಆರೋಗ್ಯ ವಿಚಾರಕ್ಕೆ ಬಂದರೆ ಆರೋಗ್ಯದಲ್ಲಿ ಅಂತ ಹೇಳ್ಕೊಳ್ಳೋ ಸಮಸ್ಯೆಗಳು ಈ ತಿಂಗಳಲ್ಲಿ ಬರೋದಿಲ್ಲ. ಆರೋಗ್ಯ ವಿಚಾರ ತುಂಬಾನೇ ಒಳ್ಳೇದಿದೆ. ಮತ್ತೆ ಇದಕ್ಕೆ ಒಂದು ಪರಿಹಾರ ಏನಪ್ಪಾ ಅಂತಂದ್ರೆ ಒಂದು ಸಣ್ಣ ಪರಿಹಾರ ಏನೂ ಇಲ್ಲ. ಶನಿವಾರ ದಿನ ಬೆಳಿಗ್ಗೆ ಪ್ರತಿ ಶನಿವಾರ ಆಗಿರ್ಬೋದು, ಒಂದು ಶನಿವಾರ ಆಗಿರ್ಬೋದು, ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಒಂದು 3 ಪ್ರದಕ್ಷಿಣೆ ಹಾಕಿ ಒಂದು ದೀರ್ಘದಂಡ ನಮಸ್ಕಾರವನ್ನು ಹಾಕಿ ಒಂದು 3 ಪ್ರದಕ್ಷಿಣೆ ಹಾಕಿ ಬನ್ನಿ. ತಮಗೆ ಈ ತಿಂಗಳಲ್ಲಿ ಯಾವುದೇ ಒಂದು ಕರ್ಮ, ದೋಷ, ದರಿದ್ರ, ತೊಂದರೆ, ತಾಪತ್ರೆ ಏನಿದ್ರು ದೂರ ಆಗುತ್ತೆ. ಹಾಗೂ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಸಮಸ್ಯೆಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.